कितना क्लास पढ़ रहा है? 7। 7 तो। अच्छा, मराठी नहीं आता आपको? आपका नाम क्या है? आदि। हाँ, आदि। आदि। नीनेश्वरू आदि, नीनेश्वरू आदि, इसका नाम भी आदि है। आपका नाम क्या है? वेदांत। आप किधर का है? मेघालय से। मेघालय। आप कितना साल से है? 3 साल हो गया। 3 साल। कितना पढ़ रहा है आप? 7। नाश्ता किया? जय श्री राम। ಸ್ನೇಹಿತರೆ, ಈ ಮಕ್ಳು ಯಾರು ಗೊತ್ತಾ? ಈ ಹಿಂದೆ ಕೊರೋನಾ ಮಹಾಮಾರಿಗೆ ಮಣಿಪುರ, ಮೇಘಾಲಯದ ಕೆಲವು ಮಕ್ಕಳು ಪೋಷಕರನ್ನು ಕಳೆದುಕೊಂಡು ಅನಾಥರಾದರು. ಆ ಅನಾಥ ಮಕ್ಕಳಿಗೆ ಮಠದ ಶ್ರೀಗಳು ತಂದೆ ತಾಯಿಯಾಗಿ ಪ್ರೀತಿಯ ಆಸರೆ ನೀಡುತ್ತಿದ್ದಾರೆ. ಈ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ತಿರ್ಗಾ ಇದೆಲ್ಲ ಒಂದು ಚೆನ್ನಾಗಿ ಅಂದರೆ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು ಒಂದು ಜಾಗವನ್ನು, ಆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಮೇಲೆ ದೇವಸ್ಥಾನ ಇರುವಂಥದ್ದು. ನಾವಿಲ್ಲಿ ಕೆಳಗಡೆ ಅನ್ನದಾಸೋಹಕ್ಕೆ ಹೋಗ್ತಾ ಇದ್ದೀವಿ. ಎಲ್ರಿಗೂ ಇದೆಯಂತೆ ಅನ್ನ. ಬನ್ನಿ ನೋಡೋಣ ಪ್ರಸಾದ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂತ. ಇನ್ನೊಂದು ವಿಚಾರನ ಹಂಚ್ಕೊಂಡ್ಲೇಬೇಕು. ನಾವು ಈ ಕನೇರಿ ಮಠಕ್ಕೆ ಬರಲು ಕಾರಣ ದಯಾನಂಜಿ. ನಾವು ಕಳೆದ 6 ತಿಂಗಳಿಂದ ಧರ್ಮಸ್ಥಳ ಜನಜಾಗೃತಿ ಯಾತ್ರೆಯನ್ನ ಮಾಡ್ತಾ ಬಂದಿದ್ದೇವೆ. ಈ ಬಾರಿ ನಾವು ಉತ್ತರ ಕರ್ನಾಟಕದ ಬಿಜಾಪುರದ ಕಡೆ ಬಂದಿದ್ವಿ. ಹಾಗೆ ಕನೇರಿ ಮಠಕ್ಕೂ ಹೋಗೋಣ ಅಂತ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ. ಇದೆಯಂತೆ ಎಲ್ಲರಿಗೂ ಟಿಫನ್. ಬನ್ನಿ ಹೋಗುವ. ಎಲ್ಲ ಏನು ನಾವು ಜಂಬಿಟ್ಟಿಗೆ ಅಂತೀವಿ, ಈ ಮಂಗಳೂರು ಭಾಗದಲ್ಲಿ ಸಿಕ್ಕುತ್ತಲ್ಲ, ಈ ಕಲ್ಲಿನ ಒಂದು ಗೋಡೆಗಳನ್ನ ಮಾಡಿ ಚೆನ್ನಾಗಿ ಮಾಡಿದೆ ನೋಡಿ. ಯಾವ ಡಿಸೈನ್ ಬೇಡ, ಏನು ಬೇಡ. ನಾವು ಮೇಲಿಂದ ಬಂದಿರುವಂಥದ್ದು. ಆ ಕಡೆ ಸುತ್ತಾಕೊಂಡು ಹಿಂಗೆ ಬಂದ್ವಿ. ಇಲ್ಲೂ ಕೂಡ ಏನೋ ಕಟ್ಟಡವನ್ನು ಕಟ್ತಾ ಇದ್ದಾರೆ ನೋಡಿ. ಇನ್ನೂ ಕೂಡ ಇಲ್ಲಿ ಕೆಲಸಗಳನ್ನ ಆಗಲೇ ಹೇಳಿದ್ನಲ್ಲ, ಇನ್ನೂ ಕೂಡ ಕೆಲಸ ನಡೀತಾ ಇದೆ ನೋಡಿ. ಎಷ್ಟು ನೀಟಾಗಿ ಕೆಲಸಗಳು ನಡೀತಾ ಇದೆ. ನಾವು ರಾತ್ರಿ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗಿದ್ದು. ಈಗ ನಾವೇನು ಬಂದ್ವಿ, ಇದು ಹೊಸ ಕಟ್ಟಡ ಕಟ್ತಾ ಇರುವಂಥದ್ದು, ಬಾಯ್ಸ್ ಹಾಸ್ಟೆಲ್ ಅಂತೆ. ಇದು ಪ್ರಸಾದಕ್ಕೆ ಮತ್ತು ಬೆಳಗಿನ ಪ್ರಸಾದಕ್ಕೆ ಇಲ್ಲಿರುವಂಥದ್ದು. ಮಠದ ಮಡಿಲಿನಲ್ಲಿ ಬೆಳಗಿನ ಉಪಹಾರದೊಂದಿಗೆ ಅನ್ನದಾಸೋಹವು ಪವಿತ್ರ ಸೇವೆಯೂ ಇದೆ. ಮಧ್ಯಾಹ್ನ 12ರಿಂದ 2ರವರೆಗೆ ಹಾಗೂ ಸಂಜೆ 7:30ರಿಂದ 9ರವರೆಗೆ ಭಕ್ತಿಯ ಪ್ರಸಾದ ವಿತರಣೆ ನಡೆಯುತ್ತದೆ. ಸಾವಿರಾರು ಭಕ್ತರು ಪ್ರತಿನಿತ್ಯ ಇಲ್ಲಿ ತೃಪ್ತಿಯಿಂದ ಹಸಿವು ನೀಗಿಸಿಕೊಳ್ಳುತ್ತಾರೆ. ಅದ್ಭುತ ಸ್ವಚ್ಛತೆ ಮತ್ತು ಶಿಸ್ತಿನ ವ್ಯವಸ್ಥೆಯು ಮಠದ ಪಾವಿತ್ರ್ಯತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ನಾವು ಅಲ್ಲಿ ಪ್ರಸಾದವನ್ನು ತಗೊಂಡು ಬರ್ತಾ ಇದ್ದೀವಿ. ಇದು ದೇವಸ್ಥಾನದ ಹಿಂಬದಿ. ಅಂದರೆ ನಾವು ಅವಾಗೇನು ದೇವಸ್ಥಾನ ನೋಡಿದ್ವಿ, ಇಲ್ಲಿಂದ ಕೂಡ ಬರ್ಬೋದು. ಆ ಕಡೆಯಿಂದ ಹೋಗಿ ನಾವು ಈ ಕಡೆಯಿಂದ ಬರ್ತಿದ್ವಿ. ನೀವು ನೋಡ್ತಿರ್ಬೋದು. ಮತ್ತು ಇದು ಒಂದು ದೇವಸ್ಥಾನದ ಸುತ್ತಲೂ ಗಿಡಗಳನ್ನ ಹಾಕಿರುವಂಥದ್ದು. ಹಾಗೆ ಕಾಂಪೌಂಡು ಕಲ್ಲಲ್ಲಿ ಒಂದು ವಾಲ್ನ ಕಟ್ಟಿರೋವಂಥದ್ದು ಎಷ್ಟು ಚೆನ್ನಾಗಿದೆ. ನಾವೀಗ ಗುರುಕುಲಕ್ಕೆ ಹೋಗಬೇಕು. ಹಾಗಾಗಿ ಅಲ್ಲಿ ಕಾರನ್ನ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಹೆಂಗಿತ್ತು ಮಗ? ಏನು ಅನ್ನಿಸ್ತು? ಚೆನ್ನಾಗಿ ಅನಿಸ್ತು. ಹೇಗಿದೆ ಎಲ್ಲ ದೇವಸ್ಥಾನ? ವಾತಾವರಣ ಚೆನ್ನಾಗಿದೆ. ಮತ್ತೆ ಇನ್ನು ದೇವಸ್ಥಾನ ಎಲ್ಲ ಹೇಗಿದೆ? ಚೆನ್ನಾಗಿದೆಯಾ? ನೀನು ಇಲ್ಲಿರ್ತೀಯಾ? ನೋಡಬೇಕು. ಅಂದರೆ ಇಲ್ಲಿ ಸಾಕಷ್ಟು ಗೋಶಾಲೆ ಇದೆ, ಮ್ಯೂಸಿಯಂ ಇದೆ, ಎಲ್ಲವನ್ನ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮಠದಿಂದ 1.5 ಕಿಲೋಮೀಟರ್ ದೂರದ ಗುರುಕುಲಕ್ಕೆ ಭೇಟಿ ನೀಡಿದಾಗ ಅಡ್ಮಿಷನ್ ಪ್ರಕ್ರಿಯೆ ಮುಗಿದುದರಿಂದ ತುಸು ನಿರಾಸೆಯಾದರೂ ಅಲ್ಲಿನ ವ್ಯವಸ್ಥೆ ಅಚ್ಚರಿ ಮೂಡಿಸಿತು. ಈ ಗುರುಕುಲ ಕೇವಲ ಶಾಲೆಯಲ್ಲ, ಅದೊಂದು ಸಂಸ್ಕಾರದ ಗಣಿ. ಇಲ್ಲಿ ಮಕ್ಕಳಿಗೆ ಭಾರತೀಯ ಪರಂಪರೆಯ 64 ವಿದ್ಯೆಗಳನ್ನು ಕಲಿಸುವ ಗುರುವಿನ ಸಂಕಲ್ಪ ಮತ್ತು ಪ್ರಯತ್ನ ಯಶಸ್ವಿಯಾಗಿದೆ. ಇಲ್ಲಿನ ಯುವಕರು ಕುದುರೆ ಸವಾರಿಯ ಸಾಹಸದೊಂದಿಗೆ ಪಕ್ಕದಲ್ಲೇ ಇರುವ ಗರಡಿ ಮನೆಯಲ್ಲಿ ಪಾರಂಪರಿಕ ಯುದ್ಧ ಕಲೆಗಳನ್ನು ಮೈಗೂಡಿಸಿಕೊಂಡಿದ್ದಾರೆ. ಪ್ರವೇಶಾತಿ ಮುಗಿದಿದ್ದರಿಂದ ತುಸು ಮನಸ್ಸಿಗೆ ಬೇಸರವಾದರೂ ಅಕ್ಷರ ಮತ್ತು ಆಯುಧ ಈ ಎರಡೂ ಕಲೆಗಳನ್ನು ಸಮನಾಗಿ ಬೋಧಿಸುವ ಈ ಗುರುಕುಲದ ವೈಭವ ನೋಡುವುದೇ ಒಂದು ಸಂಭ್ರಮ. ಅಲ್ಲಿಂದ ನಾವು ಪಕ್ಕದಲ್ಲೇ ಇರುವಂತಹ ಗೋಶಾಲೆ ಮತ್ತು ವೆಟನರಿ ಹಾಸ್ಪಿಟಲ್ ಕಡೆ ನಡೆದುಕೊಂಡು ಹೋದೆವು. ಈ ಗೋಶಾಲೆಗೆ ಕಾಲಿಟ್ಟರೆ ಸಾಕು, ನಮಗೆ ಸಾಕ್ಷಾತ್ ಗೋಕುಲಕ್ಕೆ ಬಂದ ಅನುಭವವಾಗುತ್ತದೆ. ಇಲ್ಲಿ ಕೇವಲ 10-20 ಹಸುಗಳಿಲ್ಲ, ಸುಮಾರು 2000ಕ್ಕೂ ಹೆಚ್ಚು ಗೋವುಗಳನ್ನು ಅತ್ಯಂತ ಪ್ರೀತಿಯಿಂದ ಸಾಕಲಾಗುತ್ತಿದೆ. ಇಲ್ಲಿನ ಸ್ವಚ್ಛತೆ ಮತ್ತು ವ್ಯವಸ್ಥೆ ನೋಡಲು 2 ಕಣ್ಣು ಸಾಲದು. ನೋಡಿ, ಇದು ಮೇವು, ಹಸಿ ಮೇವನ್ನ ಕಟ್ ಮಾಡ್ತಿದ್ದಾರೆ. ನಾವೇನು ಅಂದ್ಕೊಂಡಿದ್ವಿ ನೋಡಿ, ಇಲ್ಲೊಂದು ವಿಶೇಷವಾಗಿ ನೇಗ್ಲ ನೋಡಿ, ಕಬ್ಬಣದ ನೇಗ್ಲ. ಇಡೀ ಎಲ್ಲ ಕಬ್ಬಣದಲ್ಲಿದೆ, ಉಳುಮೆ ಮಾಡೋಕ್ಕೆ ನೋಡಿ. ಅವಾಗೆಲ್ಲ ಮರದಲ್ಲಿ ಇರ್ತಿತ್ತು, ಇದರಲ್ಲಿದೆ. ನಾನು ಬರೀ 1-1.5 ಸಾವಿರ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ನೋಡಿ, ಇಲ್ಲೂ ಬೇರೆ ಇದೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ನೋಡಿ, ಇಲ್ಲಿಷ್ಟು ಗೋವುಗಳಿದೆ ನೋಡಿ. ಇಲ್ಲಿಂದ ಅಲ್ಲಿದ್ದಾವೆ. ಅದಾದಮೇಲೆ
ಈ ಕಡೆ ಹೋಗ್ಬೇಡ ಹತ್ರ ಇಲ್ಲಿ ಕೂಡ ಇದ್ದಾವೆ. ನಿಜವಾಗ್ಲೂ ಅದ್ಭುತ ಅನಿಸ್ತಾ ಇದೆ ನಮಗಂತೂ. ನೋಡಿ ನೀರು ಕುಡಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿ. ಇಲ್ಲಿ ನೋಡಿ ನೀರು ಕುಡಿತಾ ಇದೆ. ನೀರು ಕುಡಿಯ ವಿಡಿಯೋ ಮಾಡ್ತಿದ್ದೀನಿ ಕುಡಿಯೋ. ಏನು ಋತ್ವಿ? ಯಾವ್ದು ನಮ್ಮನೆದು? ಹೌದಾ? ಮಲ್ನಾಡು ಗಿಡ್ಡ ಕರಿಯ ಮಂತ್ರ ಆಯ್ತಾ? ಮಾತಾಡ್ಸೋಣ. ಇಷ್ಟ ಥರ ಇದೆ ನೋಡಿ. ಇದು ವಿಶೇಷವಾಗಿದೆ ನೋಡಿ. ಇದ್ರ ಕಣ್ಣು ನೋಡಿ ಎಷ್ಟು ಅಟ್ರಾಕ್ಟ್ ಆಗಿದೆ. ಇದು ಕಣ್ಣು ನೋಡಿ ಇದ್ರದ್ದು. ಮಗಳೇ ಏನು ಅಲ್ಲೇ ನೀನು ಎದ್ದಾನೆ. ಇವಳ್ದು ಕಣ್ಣು ಅಷ್ಟು ಚಂದ ಐತೆ. ಏನೇ ಮಗಳು ನಿನ್ನ ಹೆಸರೇನೆ? ಏನೋ ತಂದಿದ ಅಂತ ಬತ್ತೈತೆ. ದೀಪು ಇಲ್ಲಿ ಬಾಯಿಲಿ ಇದ್ರ ಕಣ್ಣು ನೋಡು ಎಷ್ಟು ವಿಶೇಷವಾಗಿದೆ ನೋಡಿ. ಕಣ್ಣು ಎಷ್ಟು ಚಂದ ಕಾಣ್ತೈತೆ. ಒಳ್ಳೆ ಕಣ್ ಕಪ್ ಹಾಕ್ತಾರಂಗೆ ಇದೆ ನೋಡಿ. ನೋಡು ಎಷ್ಟು ಮುದ್ದಾಗಿದ್ದಾವೆ. ಪುತ್ತು ನಿಜವಾಗ್ಲೂ ಪುಣ್ಯಾತ್ಮ ಈ ಮನುಷ್ಯ. ಸ್ವಾಮಿಗಳು ಅದೃಷ್ಟ ಕಡ ಸಿದ್ದೇಶ್ವರ ಸ್ವಾಮಿಗಳು ದೇವರೇ ಕಣಪ್ಪ, ದೇವ್ರ ಸ್ವರೂಪನೇ ಅವರು. ಇಷ್ಟೆಲ್ಲ ಧರ್ಮ ಕಾರ್ಯಗಳು, ಗೋಶಾಲೆ, 2 ಕಣ್ಣು ಸಾಲದು. ಒಂದು 3-4 ದಿನ ಬೇಕು ಇದನ್ನು ನೋಡೋಕೆ ನಮಗೆ. ನೋಡಿಲಿ ಎಷ್ಟಿದ್ದಾವೆ. ನಾವು 1,000 ಅಂದ್ಕೊಂಡಿದ್ದು, ಜಾಸ್ತಿ ಇದ್ದಾವೆ ಅಲ್ಲ. ಇದಕ್ಕೆ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ದೀಪು ಅಲ್ಲ. ಸ್ನೇಹಿತರೆ, ಸೂಕ್ಷ್ಮವಾಗಿ ಗಮನಿಸಿ, ಅಲ್ಲೊಂದು ಹಸು ಬಂದ್ಬಿಟ್ಟು ನೀರು ಕುಡಿತಾ ಇದೆ. ಆ ನೀರು ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ನಾವು ಕೂಡ ಆ ನೀರನ್ನ ಕುಡಿಬಹುದು. ಎಷ್ಟು ಅದ್ಭುತ ಅಲ್ಲ. ಕೃಷ್ಣನ ಪ್ರತಿಮೆಯನ್ನು ಮಾಡಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕೃಷ್ಣನ. ಇದು ಗೋಶಾಲೆಯ ಬ್ರೀಡಿಂಗ್ ಸ್ಟ್ಯಾಂಡ್. ಇದು ಮಹಾನಂದಿ ಶಾಲೆ ಅಂತ ಕರೀತಾರೆ. ಇಲ್ಲಿನ ವಿಶೇಷವೆಂದರೆ ಭಾರತದ ಹೆಮ್ಮೆಯ ವಿವಿಧ ತಳಿಗಳನ್ನು ನಾವು ಒಂದೇ ಸೂರಿನಡಿ ನೋಡಬಹುದು. ಗೀರ್, ಸಾಹಿವಾಲ್, ಹಳ್ಳಿಕಾರ್, ಹೊಂಗಲ್, ನೀಮಾರಿ, ಕಾಂಕ್ರೇಜ್, ಕೊಂಕಣಗಿಡ್ಡ, ಲಾಲ್ ಕಂದ್ರಿ ಹೀಗೆ 10 ಹಲವಾರು ತಳಿಗಳು ಇಲ್ಲಿವೆ. ಪ್ರತಿಯೊಂದು ತಳಿಯೂ ಹಸುವಿನ ಆರೈಕೆಗೆ ಇಲ್ಲಿ ವಿಶೇಷ ಗಮನ ನೀಡಲಾಗುತ್ತದೆ. ಈ ಗೋವುಗಳ ಸೌಮ್ಯ ಸ್ವಭಾವ ಮತ್ತು ಇಲ್ಲಿನ ಪರಿಸರ ನಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ. ನಮಗೆ ಆ ಟಿ ವಿನಲ್ಲಿ ಇದ್ರಲ್ಲಿ ನೋಡೋಕ್ಕಷ್ಟು ದೊಡ್ಡ ಕಾಣಲ್ಲ. ಇಲ್ಲಿ ನೀವು ಕಣ್ಣಾರೆ ನೋಡಿದಾಗ ದೊಡ್ಡ ಅನಿಸುತ್ತೆ. ಚೆನ್ನಾಗಿ ಒಳ್ಳೆ ಫುಡ್ ಹಾಕಿ ಗೋವುಗಳಿಗೆ ಬೇಕಾದಂತಹ ಮೇವುಗಳನ್ನ ಇಲ್ಲಿ ತಯಾರು ಮಾಡ್ತಾರೆ. ಹಸಿ ಮೇವು ಇಷ್ಟು ಒಂದು 1,500ಕ್ಕೂ ಹೆಚ್ಚು ಗೋವುಗಳಿದ್ದಾವೆ. ಇವಕ್ಕೆಲ್ಲ ಫುಡ್ಡಿನ ವ್ಯವಸ್ಥೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾಗಿದೆ ಸ್ನೇಹಿತರೆ. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನೋಡಿ ಟ್ಯಾಕ್ಟ್ರಿಂದ ಬಂದಿದೆ, ಅದನ್ನೆಲ್ಲ ಇಲ್ಲೇ ತಯಾರು ಮಾಡ್ತಾರೆ. ಯಾವುದೇ ಹಳ್ಳಿ ಗಾಡಿಯಿಂದ ಬರುವಂಥದ್ದೇನಿಲ್ಲ. ಇದೆಲ್ಲ ಇಲ್ಲೇ ಕುಯ್ಯುವಂಥದ್ದು ಇವ್ರದೇ ಜಾಗದಲ್ಲಿ. ಈ ಪಕ್ಕದಲ್ಲಿ ಅದೇನು ಮೇವುಗಳು ರೆಡಿ ಮಾಡ್ತಿದ್ದು ಅದ್ರ ಪಕ್ಕದಲ್ಲಿ ಕೂಡ ಗೋವುಗಳನ್ನ ಕಟ್ಟಿದ್ದಾರೆ. ಇದು ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಹಾಲು ಕೊಡುವಂಥವ ಏನೋ ಇರ್ಬೋದು. ಇಷ್ಟು ಕ್ಲೀನಾಗೆಲ್ಲ ಸ್ವಚ್ಛತೆಯಾಗಿ ಸ್ನಾನ ಮಾಡಿ ರೆಡಿಯಾಗಿದ್ದಾವೆಲ್ಲ. ನಮ್ಮ ಮಕ್ಕಳಿಗಂತೂ ಭಾಳ ಖುಷಿಯಾಗಿದೆ. ಇಲ್ಲೂ ಮೋಸ್ಟ್ಲಿ ಕಟ್ಟಿದ್ದು ಆ ಕಡೆ ಬಿಟ್ಟಿರ್ಬೇಕು ಮೋಸ್ಟ್ಲಿ. ನೋಡಿ ಇದನ್ನೂ ಎಲ್ಲ ಓಕೆ. ನಂಗೆ ವಿಶೇಷ ಅನಿಸಿ ನೋಡಿ, ಅವ್ರು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬಂಗಾರಿ ಬಂಗಾರಿ ಮಲ್ಕ ನೀರಿನ ವ್ಯವಸ್ಥೆ ಅನ್ನಲ್ಲ ನೋಡಿ, ಫುಡ್ಡಿನ ವ್ಯವಸ್ಥೆ. ಬಾ ಮಕ್ಕಳ ಬನ್ನಿ. ಇಷ್ಟು ಸಾವಿರಾರು ಹಸುಗಳಿಗೆ ಆಹಾರ ಎಲ್ಲಿಂದ ಬರುತ್ತೆ ಅಂತ ಯೋಚಿಸ್ತಿದ್ದೀರಾ? ಈ ಮಠದ ಒಟ್ಟು 500 ಎಕರೆ ವಿಸ್ತೀರ್ಣದ ಭೂಮಿಯಲ್ಲಿ ಮಠ ಮಂದಿರಗಳ ಜೊತೆಗೆ ಗೋವುಗಳಿಗಾಗಿಯೇ ಮೀಸಲಾದ ಹಸಿರು ಹೊಲಗಳಿವೆ. ಹಸುಗಳಿಗೆ ಬೇಕಾದ ತಾಜಾ ಹಸಿಮೇವನ್ನು ಇಲ್ಲೇ ವೈಜ್ಞಾನಿಕವಾಗಿ ಬೆಳೆಸಲಾಗುತ್ತದೆ. ಇದು ರೈತರಿಗೆ ಒಂದು ದೊಡ್ಡ ಪಾಠ. ತಮ್ಮ ಜಾನುವಾರುಗಳಿಗೆ ಪೌಷ್ಟಿಕ ಆಹಾರವನ್ನು ಸ್ವತಃ ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು ಎಂಬುದಕ್ಕೆ ಇದು ಮಾದರಿ. ಇಲ್ಲಿ ನೋಡಿ ಮಗ, ಇವರೇ ಗುರುಗಳು. ನಮಸ್ತೆ ಮಾಡ್ಕವರು. ಇದನ್ನೆಲ್ಲ ನೋಡ್ಕೊಳ್ಳೋದು ಈ ಪುಣ್ಯಾತ್ಮನೇ. ಇದೇ ಪುಣ್ಯಾತ್ಮ ನೋಡ್ಕೊಳ್ಳೋದು ಇವ್ರನ್ನೆಲ್ಲ. ಮಣ್ಣಿನ ಮಗನು ಇವನು ಪುಣ್ಯಾತ್ಮಗಳವ. ಸಂತನೆಂದರೆ ಯಾರು? ದಿವ್ಯತೆಯ ಸ್ನೇಹಿತರೆ, ಅಷ್ಟೇ ಅಲ್ಲದೆ ಅನಾರೋಗ್ಯಕ್ಕೆ ಒಳಗಾದ ಹಸುಗಳಿಗೆ ತುರ್ತು ಚಿಕಿತ್ಸೆ ನೀಡಲು ಈ ಆಸ್ಪತ್ರೆಯಲ್ಲಿ ಸುಸಜ್ಜಿತವಾದ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಲಭ್ಯವಿದೆ. ದೊಡ್ಡದಾಗಿ ವಿಸ್ತಾರವಾಗಿರುವ ಗೋಶಾಲೆಯ ಭವ್ಯತೆಯನ್ನು ಕಣ್ತುಂಬಿಕೊಂಡು ನಾವು ಕೆಳಭಾಗಕ್ಕೆ ಬಂದೆವು. ಅಲ್ಲಿ ನಮಗೆ ಸ್ವಾಗತ ಕೋರಿದ್ದು ಭಗವಾನ್ ಶ್ರೀ ಕೃಷ್ಣನ ಬಾಲ್ಯದ ಅದ್ಭುತ ಲೋಕ. ಇಲ್ಲಿ ಬಾಲಕೃಷ್ಣನ ವಿವಿಧ ಲೀಲೆಗಳನ್ನು, ಸಿಮೆಂಟ್ನಿಂದ ಮಾಡಿದ ಅತ್ಯಂತ ಸುಂದರವಾದ ಶಿಲ್ಪಗಳ ಪ್ರತಿಯೊಂದು ಚಿತ್ರವು ಕೃಷ್ಣನ ತುಂಟಾಟ ಮತ್ತು ಪರಾಕ್ರಮವನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಅವರೇನೇನು ಅನಿಸ್ತಿದೆ. ಮುದ್ದು ಕೃಷ್ಣ ನೋಡಿ. ಈ ಶಿಲ್ಪಗಳಲ್ಲಿ ಪ್ರಮುಖವಾಗಿ ಗಮನ ಸೆಳೆಯುವುದು ಪೋತನಿ ಸಂಹಾರ.
ತಾಯಿಯ ವೇಷದಲ್ಲಿ ಬಂದು ವಿಷಪೂರಿತ ಎದೆಹಾಲನ್ನು ಉಣಿಸಲು ಕೃಷ್ಣನನ್ನು ಕೊಲ್ಲಲು ಯತ್ನಿಸಿದ ರಾಕ್ಷಸಿ ಪೋತನಿಯ ಪ್ರಾಣವನ್ನೇ ಹೀರಿ ಅವಳಿಗೆ ಮೃತ್ಯು ನೀಡಿದ ಈ ದೈವ ಪರಾಕ್ರಮವನ್ನು ಇಲ್ಲಿ ಕಲಾತ್ಮಕವಾಗಿ ಕಾಣಬಹುದು. ನಮ್ಮ ಸನಾತನ ಧರ್ಮದ ಶಕ್ತಿ ಸ್ವರೂಪಿಣಿಯರಾದ ಸಪ್ತಮಾತೃಕೆಯರನ್ನು ಇಲ್ಲಿ ಪವಿತ್ರವಾದ 7 ಗೋವುಗಳ ರೂಪದಲ್ಲಿ ಸಾಕ್ಷಾತ್ಕರಿಸಲಾಗಿದೆ. ಗೋಮಾತೆಯ ಪ್ರತಿಯೊಂದು ಅಂಗದಲ್ಲೂ ದೇವತೆಗಳು ನೆಲೆಸಿದ್ದಾರೆ ಎಂಬ ನಂಬಿಕೆಗೆ ಪೂರಕವಾಗಿ ಈ ಗೋರೂಪಿ ಮಾತೆಯರ ದರ್ಶನವು ಭಕ್ತರಲ್ಲಿ ದೈವಿಕ ಭಾವವನ್ನು ಜಾಗೃತಿಗೊಳಿಸುತ್ತದೆ. ನಾವು ಹಾಗೆ ಕೆಳಗಡೆ ಬಂದ್ವಿ. ಇಲ್ಲಿ ನೋಡ್ತಿರೋದು ಇವೆಲ್ಲ ಪೇಷಂಟ್ಗಳಂದರೆ ಏನು, ಅವಕ್ಕೆ ಆರೋಗ್ಯ ಸರಿ ಇರಲ್ಲ. ನೋಡ್ತಿರ್ಬೋದು ನೋಡಿ, ಇದು ಅಂಗವಿಕಲ ಆಗಿದೆ, ಕಾಲು ಪೂರ್ತಿ ಬೆಂಡಾಗೋಗಿದೆ. ಅಂಥವುಗಳನ್ನ ಇಲ್ಲಿ ತಂದು ಸಾಕ್ತಾರೆ. ಅಂದರೆ ಇನ್ನೊಂದು ಕೆಲವು ಕಾಯಿಲೆ ಇರೋ ಅಂಥವನ್ನೆಲ್ಲ ಒಂದು ಕಡೆ ಹಾಕ್ತಾರೆ. ಅಂದರೆ ಆ ಕಾಯಿಲೆ ಬೇರೆ ಇದಕ್ಕೆ ಒಂದು ಹರಡಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಕಡೆ ಹಾಕ್ಬಿಟ್ಟು ಅವನ್ನೆಲ್ಲ ಒಂದು ಹುಷಾರು ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ. ನೀವು ನೋಡ್ತಿದ್ರ ಇವೆಲ್ಲ ಪೂರ್ತಿಯಾಗಿ ಕೂಡ ಏನು ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು, ಕಾಯಿಲೆಗಳು ಬಂದಿರುವಂಥದ್ದೆಲ್ಲ ಇಲ್ಲಿ ಕಟ್ಟಿದ್ದಾರೆ. ನೋಡಿ ಪಾಪ ಇದಕ್ಕೆ ಕಾಲು ಬೆಂಡಾಗಿದೆ. ಅಂದರೆ ನಾವು ಹೆಂಗೆ ಅಂಗವಿಕಲರಾಗ್ಬಿಡ್ತೀವಿ, ಪಾಪ ದೇವರು ಇದಕ್ಕೊಂದು ಶಿಕ್ಷೆ ಕೊಟ್ಟಿದ್ದಾನೆ. ಪಾಪ ಅನ್ಸೋದು, ಏನು ಪಾಪ ಮಾಡಿತ್ತೋ ಹೋದ ಜನ್ಮದಲ್ಲೇ ಗೊತ್ತಿಲ್ಲ. ಇವೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು, ಕಾಯಿಲೆಗಳಿರುವಂಥದ್ದೆಲ್ಲ ನೋಡಿ. ಇದೊಂದು ದೊಡ್ಡದಾಗಿದೆ, ಇದಕ್ಕೂ ಏನೋ ಪಾಪ ಕಾಯಿಲೆ ಇದೆ. ಸ್ನೇಹಿತರೆ, ನಾವೀಗ ಗೋಶಾಲೆಯನ್ನು ಮುಗಿಸ್ಕೊಂಡು ತಿರ್ಗಾ ಮಠಕ್ಕೆ ಹೋಗುವಂಥ ಕೆಲಸಗಳು ಮಾಡ್ತೀನಿ. ಗುರುಗಳು ಇಲ್ಲವಂತೆ, ತುಂಬ ಆಸೆಯಿಂದ ಬಂದ್ವಿ. ಗುರುಗಳ ಆಶೀರ್ವಾದವನ್ನು ಪಡಿಬೇಕು, ಅವರೊಂದು ದರ್ಶನ ಮಾಡಬೇಕು ಅಂತ. ಆ ಪುಣ್ಯಾತ್ಮ ಇಲ್ಲವಂತೆ. ಮುಂದಿನ ದಿನಗಳಲ್ಲಾದರೂ ಕೂಡ ಅವರ ಕಣ್ಣಾರೆ ಕಂಡು ಅವರ ದರ್ಶನವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೆಯುವಂಥ ಕೆಲಸಗಳು ಮಾಡ್ತೇವೆ. ಇದು ಅಷ್ಟೇ ನೋಡಿ, ಸುರಭಿ ಗೋನಿಕೇತನ ಅಂತ ಇದೆ. ಸುರಭಿ ಗೋನಿಕೇತನ ಅಂತ ಇದೆ. ಇಲ್ಲೂ ಗೋಗಳಿದ್ದಾವೆ. ಯಪ್ಪ, ಅದು ಎಷ್ಟಿದಾವೋ ನಿಜವಾಗ್ಲೂ. ನಮ್ಗೆ ನೋಡಿ ನಮಗೆ ಸುಸ್ತಾಯಿತು. ಇದನ್ನು ನೋಡ್ಕೊಳ್ಳೋಂಥವ್ರಿಗೆ ನಿಜವಾಗ್ಲೂ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು. ನೋಡಿ, ಇದರಲ್ಲೂ ಕೂಡ ಗೋಗಳಿದ್ದಾವೆ. ನಾವು ಅವಾಗಲೇ ಹಿಂಗೆ ಬಂದಿದ್ದು. ಥ್ಯಾಂಕ್ ಯು ವಿಸಿಟಿಂಗ್ ಅಗೇನ್ ಅಂತೆ. ಹೌದು, ಮತ್ತೆ ಬರೋಣ. ಇಂಥ ಸ್ಥಳಕ್ಕೆ ಬರದೆ ಇನ್ಯಾವಂಥ ಸ್ಥಳಕ್ಕೆ ಹೋಗೋಣ. ಇದನ್ನೆಲ್ಲ ನೋಡ್ತಿದ್ದ ನಮಗೆ ಒಂದು ಕಡೆ ಸಂತೋಷ ಆದರೆ ಮತ್ತೊಂದೆಡೆ ಸುಸ್ತಾಗಿತ್ತು. ಅಲ್ಲಿಂದ ನಾವು ಪಕ್ಕದಲ್ಲಿರುವಂತಹ ಸ್ಕೇರ್ ಹೌಸ್ಗೆ ಹೋದ್ವಿ. ಇಲ್ಲಿ ಒಂದು 20 ನಿಮಿಷಗಳ ಸಮಯನ ಕಳೆದು ಅಲ್ಲಿಂದ ನಾವು ಮ್ಯೂಸಿಯಂನತ್ತ ಹೆಜ್ಜೆ ಹಾಕಿದೆವು. ನಾವು ಮ್ಯೂಸಿಯಂ ಹತ್ರ ಬಂದ್ವಿ. ಇಲ್ಲಿ ಟಿಕೆಟ್ ಕೊಡುವಂಥ ಸ್ಥಳ. 250 ರೂಪಾಯಿ ಪರ್ ಹೆಡ್ ಇದೆ. ಒಂದು 2 ಗಂಟೆಗಳಾಗುತ್ತಂತೆ ಇದು ನೋಡಲಿಕ್ಕೆ. ತುಂಬ ಚೆನ್ನಾಗಿದೆ ಅಂತಿದ್ದಾರೆ. ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡ್ಬೋದು ಕಲಾಕೃತಿಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಲ್ಲಿ ಫೋಟೋ ತೆಗಿತಿರುವಂಥದ್ದು ಇಲ್ಲಿ ನೋಡ್ತಿರ್ಬೋದು. ಇದು ಇಲ್ಲಿಂದ ನೋಡಿ, ಇದು ಮ್ಯೂಸಿಯಂನ ಎಂಟ್ರೆನ್ಸು. ಕಲಾಕೃತಿಗಳನ್ನ ನೋಡ್ಬೋದು, ಎಷ್ಟು ಅದ್ಭುತವಾಗಿದೆ. ಮುಖದ ಚಾರಿನಲ್ಲಿ ಒರಿಜಿನಲ್ ಫೀಲನ್ನು ಕೊಟ್ಟಿದ್ದಾರೆ ನೋಡಿ. ಇದು ಮ್ಯೂಸಿಯಮ್ಮು ಯಾವ ರೀತಿ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸಿಟಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದು ಏನು ಎತ್ತ ಅಂತ ನೋಡ್ತಾ ಹೋಗೋಣ. ಏನಿದು ದೀಪು? ಮನೆಗಳಿರ್ತವೆ, ಹೆಂಗಿರ್ತವೆ ನೋಡಿ. ಹಳೆ ಮನೆ, ಹೆಂಗೆ ಫ್ಲೋರು, ಹೊಸ ಮನೆಗಳಿದಾವಲ್ಲ ಜಿ? ಹೊಸ ಮನೆಗಳು ಕೊಟ್ಟವ್ರಿ. ಸಿಟಿ ಹೆಂಗಿರ್ತದೆ? ಬನ್ನಿ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ. ಋತ್ವಿ, ಯಾಕೆ ಅಳ್ತಿದ್ಯಾ? ಅಲ್ಲಿ ನೋಡಲಿ. ಇದು ನೋಡಿ, ಮಗು ಅಳುವಂಥದ್ದು ಯಾವ ರೀತಿ ತೆಗ್ದಿದೆ. ಋತ್ವಿ ಥರನೇ ಇದೆ. ಸಣ್ಣಕ್ಕಿರ್ಬೇಕಾದ್ರೆ ಹಿಂಗೆ ಇದೆ ಋತ್ವಿ. ನೋಡಿ, ಇವನು ಎಲ್ಲಿದ್ದಾನೆ? ಋತ್ವಿ ಎಲ್ಲಿದ್ದಾನೆ ನೋಡಲ್ಲ. ಫೋಟೋ ನೋಡಿದ್ವಲ್ಲ, ಅವಂದೇ ಫೋಟೋನ ಇದೇ ಥರ ಇದ್ದ ಸಣ್ಣಕ್ಕಿರ್ಬೇಕಾರೆ. ಅಲ್ಲ ಋತ್ವಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಋತ್ವಿ ಮಂಗ. ಸ್ನೇಹಿತರೆ, ಈ ಇಡೀ ಕ್ರಾಂತಿಯ ಹಿಂದೆ ಇರುವುದು ಇಲ್ಲಿನ ಶ್ರೀ ಗುರುಗಳ ಅಪ್ರತಿಮ ದೂರದೃಷ್ಟಿ ಮತ್ತು ಅವಿರತ ಶ್ರಮ.
ಆಧ್ಯಾತ್ಮದ ಗರಿಮೆಯ ಜೊತೆಗೆ ಕೃಷಿ ಮತ್ತು ಗೋ ಸಂರಕ್ಷಣೆಯನ್ನು ತಮ್ಮ ಉಸಿರಾಗಿಸಿಕೊಂಡಿರುವ ಪರಮ ಪೂಜ್ಯರ ಕಾರ್ಯ ನಿಜಕ್ಕೂ ನಮನೀಯ. ಗುರುಗಳು ಗೋ ಸಂರಕ್ಷಣೆ ಬಗ್ಗೆ ಹೊಂದಿರುವ ಕಾಳಜಿಯನ್ನು ನೆನೆದಾಗ ನಮಗೆ ಶಾಸ್ತ್ರದ ಈ ಶ್ಲೋಕ ನೆನಪಾಗುತ್ತೆ. ಲಕ್ಷ್ಮೀರ್ಯಾಸ್ಯಾ ಪವಿತ್ರತಾ ಕೃಷ್ಣ ಪಾದ ವಿನೋದಿನಿ ಬ್ರಹ್ಮ ವಿಷ್ಣು ಶಿವಾತ್ಮಿಕಾ ಸಪ್ತದೇವ್ಯಃ ಪ್ರಕೀರ್ತಿತಾಃ. ಅರ್ಥಾತ್ ಯಾವ ತಾಯಿಯ ಅಂಗಾಂಗಗಳಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿದ್ದಾರೋ ಆಕೆ ಕೇವಲ ಪ್ರಾಣಿಯಲ್ಲ, ಸಾಕ್ಷಾತ್ ಚರಾಚರ ಸೃಷ್ಟಿಯ ಚೇತನ. ಸೂರ್ಯಚಂದ್ರರ ಪ್ರತಿಭೆಯುಳ್ಳ ಕೊಂಬುಗಳು, ಸಕಲ ದೇವತೆಗಳ ವಾಸಸ್ಥಾನವಾದ ರೋಮಕೂಪಗಳು ಹಾಗೂ ಅಮೃತವನ್ನೇ ಉಣಿಸುವ ಕೆಚ್ಚಲನ್ನ ಹೊಂದಿರುವಂತಹ ಗೋಮಾತೆ ವಿಶ್ವದ ತಾಯಿ ಇವಳು. ಈ ಶ್ಲೋಕದ ಅರ್ಥವನ್ನು ಕೃತಿಯಲ್ಲಿ ತಂದವರು ನಮ್ಮ ಕಾಡಸಿದ್ದೇಶ್ವರ ಗುರುಗಳು. ಇಂದಿನ ದಾರಿ ತಪ್ಪಿದ ರೈತರಿಗೆ ಇವರು ಕೇವಲ ಮಾರ್ಗದರ್ಶಕರಲ್ಲದೆ ಬದಲಿಗೆ ಕತ್ತಲಲ್ಲಿ ಕಂಗಾಲಾದವರಿಗೆ ಭರವಸೆಯ ಬೆಳಕು. ಮಣ್ಣಿನ ಗುಣ ಮತ್ತು ಗೋವಿನ ಮಹಿಮೆಯನ್ನು ಜಗತ್ತಿಗೆ ಸಾರುತ್ತಿರುವ ಈ ಮಠವು ಒಂದು ಆಧ್ಯಾತ್ಮಿಕ ವಿಶ್ವವಿದ್ಯಾನಿಲಯವೇ ಸರಿ. ಸಮಾಜಕ್ಕೆ ಮಾದರಿಯಾಗುವ ಇಂತಹ ಕಾರ್ಯಗಳು ಲೋಕಾದ್ಯಂತ ವಿಸ್ತರಿಸಲಿ ಎಂಬುದು ನಮ್ಮ ಸದಾಶಯ. ಕನ್ನೇರಿ ಮಠದ ಈ ಪವಿತ್ರ ಕಾರ್ಯದ ಬಗ್ಗೆ ನಾನು ಇಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ಮಾಹಿತಿಯು ಪ್ರತಿಯೊಬ್ಬರಿಗೂ ತಲುಪಲಿ. ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಇದರ ಅವಶ್ಯಕತೆ ತುಂಬಾ ಇದೆ. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಸನಾತನ ಧರ್ಮದ ಈ ಜ್ಞಾನ ದೀವಿಗೆ ಎಲ್ಲೆಡೆ ಬೆಳಗಲಿ. ಇಂತಹದ್ದೇ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಕರ್ನಾಟಕ. ನಾನೇ ಭಾಗ್ಯವಂತ.